ಆರ್ಎಸ್ಎಸ್ ಸೂಚನೆ ಮೇರೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಇವತ್ತು ಸಂಜೆ 4:30ಕ್ಕೆ ಬಿಜೆಪಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಇದು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆಯನ್ನ ಮಾಡಲಾಗ್ತಾ ಇದೆ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಡ್ಯಾಮೇಜ್ ಹೇಳಿಕೆಗಳಿಗೆ ಬ್ರೇಕ್ ಹಾಕೋಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆರ್ಎಸ್ಎಸ್ ಸೂಚನೆ ಮೇರೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ಹಮ್ಮಿಕೊಂಡಿದೆ. ಇವತ್ತು ಸಂಜೆ 4:30ಕ್ಕೆ ಬಿಜೆಪಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಈ ಕೋರ್ ಕಮಿಟಿ ಸಭೆ ನಡೀತಾ ಇರುವಂತದ್ದು. ಅಲ್ಲಿ ಡ್ಯಾಮೇಜ್ ಹೇಳಿಕೆಗಳಿಗೆ ಬ್ರೇಕ್ ಹಾಕೋಕೆ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಸ್ಐಆರ್ ವಿಚಾರದಲ್ಲಿ ಬಿಜೆಪಿ ಮುಂದಿನ ಹೋರಾಟದ ಚರ್ಚೆ ಬಗ್ಗೆಯೂ ಸುದೀರ್ಘವಾಗಿ ಮೀಟಿಂಗ್ ಆಗಬಹುದು. ಮತ್ತೊಂದು ಕಡೆಗೆ ಬಿಡದಿ ಭೂ ಸ್ವಾಧೀನ, ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ಆ ಹೋರಾಟದ ರೂಪುರೇಷೆ ಬಗ್ಗೆಯೂ ಕೂಡ ಬಿಜೆಪಿ ಪ್ಲಾನ್ ಮಾಡಿಕೊಳ್ಳುತ್ತೆ. ಮತ್ತೆ ಸರ್ಕಾರವನ್ನ ಕಟ್ ಹಾಕೋಕೆ ಕಮಲ ಪಡೆ ಫುಲ್ ಅಲರ್ಟ್ ಆಗಿದೆ. ಕಾಂಗ್ರೆಸ್ ಪಕ್ಷವನ್ನ ಶತಾಯ ಗತಾಯ ಹೇಗಾದ್ರೂ ಮಾಡಿ ಕಟ್ ಹಾಕಬೇಕು ಎಂಬರ್ಥದಲ್ಲಿ ಇವತ್ತು ಫುಲ್ ಮೀಟಿಂಗ್ ಆಗುತ್ತೆ. ಮತ್ತೊಂದು ಕಡೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಕೂಡ ಬಿಜೆಪಿ ಈಗಾಗಲೇ ಸಜ್ಜನ್ನ ಮಾಡಿಕೊಂಡಿದೆ. ರಾಜ್ಯ ಬಿಜೆಪಿ ರಾಜಕೀಯ ಚಟುವಟಿಕೆಗಳಿಗೆ ಸದ್ಯ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ಇವತ್ತು ಸಂಜೆ 4:00ವರೆಗೆ ಪಕ್ಷ ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾ ಇದೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ಈ ಸಭೆಯಲ್ಲಿ ಹಲವು ಮಹತ್ವದ ರಾಜಕೀಯ ಹಾಗೂ ಸಂಘಟನೆ ಸಂಬಂಧಿತ ವಿಚಾರಗಳ ಕುರಿತು ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಇತ್ತೀಚಿನ ರಾಜ್ಯ ರಾಜಕೀಯ ಬೆಳವಣಿಗೆಗಳು, ಒಂದ್ ಕಡೆ ಪಕ್ಷದ ಒಳಗಿನ ಸವಾಲು ಅಂದ್ರೆ ಕ್ರಾಸ್ ವೋಟಿಂಗ್ ಆಯ್ತಲ್ಲ ಆ ವಿಚಾರ, ಮತ್ತೊಂದ್ ಕಡೆಗೆ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆಗಳು, ಟೌನ್ಶಿಪ್ ವಿಚಾರವಾಗಿ ಮತ್ತು ಮುಂದಿನ ಚುನಾವಣಾ ಸಿದ್ಧತೆಗಳು ಸಭೆಯ ಪ್ರಮುಖ ಅಜೆಂಡಾಗಳಾಗಿವೆ. 2028ರ ಎಲೆಕ್ಷನ್ಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಹೇಗೆ ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷವನ್ನ ಬಲಿಷ್ಠವಾಗಿ ಮುಂಬರುವ ಎಲೆಕ್ಷನ್ ನಲ್ಲಿ ಓಡಾಡುವ ನಿಟ್ಟಿನಲ್ಲಿ ಶಾಸಕರು ಜೊತೆಗೆ ಕಾರ್ಯಕರ್ತರನ್ನ ಹೇಗೆ ನಾವು ಪ್ರಿಪೇರ್ ಮಾಡಬೇಕು ಎಂಬ ಅರ್ಥದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ 4ಕ್ಕೂ ಹೆಚ್ಚು ಪ್ರಮುಖ ಅಂಶಗಳ ಮೇಲೆ ಚರ್ಚೆ ನಡೀತಾ ಇದೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಪಕ್ಷಕ್ಕೆ ಹಿನ್ನಡೆ ಉಂಟಾಗಿರೋದು, ಸಂಘಟನೆಗೆ ಈಗ ಮತ್ತಷ್ಟು ಚುರುಕು ನೀಡುವ ಅಗತ್ಯ ಮತ್ತು ಸರ್ಕಾರದ ವಿರುದ್ಧ ಪರಿಣಾಮಕಾರಿ ಹೋರಾಟ ರೂಪಿಸುವ ಕುರಿತು ಸದ್ಯ ಈಗ ನಾಯಕರು ಚಿಂತನೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ಕ್ರಾಸ್ ವೋಟಿಂಗ್, ಇದರಿಂದ ಬಿಜೆಪಿಗೆ ಉಂಟಾದ ರಾಜಕೀಯ ನಷ್ಟದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಮತ್ತೆ ಈ ಬೆಳವಣಿಗೆ ಪಕ್ಷದೊಳಗಿನ ಶಿಸ್ತಿನ ಪ್ರಶ್ನೆಯನ್ನು ಕೂಡ ಎಬ್ಬಿಸಿದ್ದು, ಭವಿಷ್ಯದಲ್ಲಿ ಇಂತಹ ಸಂದರ್ಭಗಳು ಮತ್ತೆ ಬರಬಾರದು, ಮತ್ತೆ ಮರುಕಳಿಸಬಾರದು. ಹಾಗಾಗಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಎಂಬುದರ ಕುರಿತು ಅಭಿಪ್ರಾಯವನ್ನ ವಿನಿಮಯ ಮಾಡಲಾಗುತ್ತೆ. ಮತ್ತೆ ಪಕ್ಷದ ಜೊತೆಗೆ ನಾಯಕರಿಂದ ಬರ್ತಾ ಇರುವಂತಹ ಡ್ಯಾಮೇಜ್ ಹೇಳಿಕೆಗಳಿಗೆ ಬ್ರೇಕ್ ಹಾಕುವ ಬಗ್ಗೆ ಕೂಡ ಸಭೆಯಲ್ಲಿ ಮಹತ್ವದ ಚರ್ಚೆ ಕೂಡ ನಡೆಯುತ್ತೆ. ಮತ್ತೆ ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರದ್ದು ಎನ್ನಲಾದಂತಹ ಆಡಿಯೋ, ಈ ಹೇಳಿಕೆಯಿಂದ ಸದ್ಯ ಪಕ್ಷಕ್ಕೆ ಉಂಟಾದಂತಹ ನಷ್ಟದ ಕುರಿತು ಕೂಡ ಸಭೆಯಲ್ಲಿ ವಿಶ್ಲೇಷಣೆ ಕೂಡ ಸಿಗುತ್ತೆ. ಮತ್ತೆ ಇಂತಹ ಹೇಳಿಕೆಗಳು ಪಕ್ಷದ ಸಾರ್ವಜನಿಕ ಇಮೇಜ್ಗೆ ಧಕ್ಕೆ ತರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಕೂಡ ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬಾರದು. ಸೊ ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಸಂದೇಶವನ್ನು ಕೂಡ ರವಾನಿಸುವಂತಹ ಸಾಧ್ಯತೆ ಇದೆ. ಮತ್ತೆ ಈ ಬಿಡದಿ ಭೂ ಸ್ವಾಧೀನ ಪ್ರಕರಣ, ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ಈ ಕುರಿತಂತೆ ಬಿಜೆಪಿ ಯಾವ ರೀತಿ ಹೋರಾಟ ರೂಪಿಸಬೇಕು ಅನ್ನೋದು ಕೂಡ ಸಭೆಯ ಪ್ರಮುಖ ಅಂಶವಾಗಿದೆ. ಯಾಕಂತಂದ್ರೆ ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಅವರಿಗೆ ಹೋಗಿ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು. ನಾವು ಜೆಡಿಎಸ್ನವರು ಬಿಡದಿ ಟೌನ್ಶಿಪ್ ವಿರುದ್ಧ ಸರಾಗವಾಗಿ ಹೋರಾಟ ಮಾಡ್ತಿದೀವಿ, ರೈತರ ಜೊತೆಗೆ ನಿಂತ್ಕೊಂಡಿದ್ದೀವಿ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಆದ್ರೆ ಮೈತ್ರಿ ಪಕ್ಷ ಅಂತೇಳಿ ಘೋಷಿಸಿಕೊಂಡಿದ್ದು ಜೆಡಿಎಸ್ ಮತ್ತೆ ಬಿಜೆಪಿ. ಆದ್ರೆ ಬಿಜೆಪಿ ಪಕ್ಷ ಯಾವ ಕಾರಣಕ್ಕೂ ಕೂಡ ಯಾವುದೇ ಹೋರಾಟದಲ್ಲಿ, ಯಾವ ವಿಚಾರದಲ್ಲಿ, ಯಾವ ವಿಚಾರಧಾರೆಗಳಲ್ಲೂ ಕೂಡ ತನ್ನ ಒಂದು ಅಸ್ಮಿತೆಯನ್ನ ಉಳಿಸ್ಕೊಂಡು ಬಂದಿಲ್ಲ ಬಿಡದಿ ವಿಚಾರವಾಗಿ. ಈ ಎಲ್ಲ ಆಯಾಮದಲ್ಲಿ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಇವತ್ತು ಏನ್ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ, ಬಿಡದಿ ವಿಚಾರವಾಗಿಯೂ ಕೂಡ ಮಾತುಕತೆಯನ್ನ ಮಾಡಲಿದ್ದಾರೆ. ಮತ್ತೆ ಈ ವಿಷಯದಲ್ಲಿ ಸರ್ಕಾರದ ವಿರುದ್ಧ ಜನಪರ ಹಾಗೆ ರಾಜಕೀಯ ಹೋರಾಟ ಹೇಗೆ ತೀವ್ರಗೊಳಿಸಬೇಕು, ಹೇಗೆ ಹೆಚ್ಚಾಗಿ ಪ್ರೊಟೆಸ್ಟ್ ಮಾಡಬೇಕು ಅನ್ನೋದರ ಕುರಿತು ಕೂಡ ಚರ್ಚೆ ನಡೆಯುತ್ತೆ. ಮತ್ತೆ ರಾಜ್ಯದಲ್ಲಿ ನಡೀತಿರುವಂತಹ ಈ ಎಸ್ಐಆರ್ ವಿಚಾರ ಸದ್ಯ ಬಿಜೆಪಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಅದರ ವಿರುದ್ಧ ಪಕ್ಷದ ಹೋರಾಟದ ಕಾರ್ಯತಂತ್ರವನ್ನ ರೂಪಿಸುವ ಬಗ್ಗೆ ಕೂಡ ಸಭೆಯಲ್ಲಿ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಕೇಳಿಬರ್ತಾ ಇರುವ ವಿವಿಧ ಆರೋಪ ರಾಜಕೀಯ ಅಸ್ತ್ರವನ್ನಾಗಿ
ಬಳಸ್ಕೊಂಡು ಜನರ ನಡುವೆ ನಾವು ಹೇಗೆ ಹೋಗಬೇಕು, ಹೇಗೆ ಕಾಂಗ್ರೆಸ್ ಪಕ್ಷವನ್ನ ಕಟ್ ಹಾಕಬೇಕು, ಹೇಗೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು, ಎಲ್ಲ ಆಯಾಮದಲ್ಲೂ ಕೂಡ ಸರ್ಕಾರವನ್ನ ಟೀಕಿಸೋದು ಅನ್ನೋದರ ಕುರಿತು ಕೂಡ ಚರ್ಚೆ ಇವತ್ತು ನಡೆಯುತ್ತೆ. ಮತ್ತೆ ಇದರ ಜೊತೆಗೆ ಬಿಜೆಪಿ ಸಂಘಟನೆಗೆ ಈಗ ಮತ್ತಷ್ಟು ಚುರುಕು ನೀಡೋದು, ಕಾರ್ಯಕರ್ತರನ್ನ ಸಕ್ರಿಯಗೊಳಿಸೋದು, ಯಾವಾಗಲೂ ಆಕ್ಟಿವ್ ಆಗಿರೋದು, ಮುಂಬರುವ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಅಗತ್ಯ ಸಿದ್ಧತೆ ನಡೆಸೋದು, ಈ ಎಲ್ಲ ಬಗ್ಗೆಯೂ ಕೂಡ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ.